ಗಂ ಗಣಪತೆ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮಃ ಶಿವಾಯ. ಓಂ ಶ್ರೀಮಾತ್ರೇ ನಮಃ. ಓಂ ಸ್ವಾಮಿ ಶರಣಮಯ್ಯಪ್ಪ. ಸಮಸ್ತ ಬಾಸ್ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯಂ ಮಾಡುವ ಅನಂತ ನಮಸ್ಕಾರಗಳು. ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ವಾರದ ಒಂದು ಪಂಚಾಂಗ ಶ್ರವಣ. ಶ್ರೀ ಪರಾಭನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಶುಕ್ಲ ಪಕ್ಷ ಹಾಗೂ ಹುಣ್ಣಿಮೆ ಜರುಗುವಂತಹ ವಾರ ಈ ವಾರವಾಗಿರುತ್ತದೆ. ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ತದನಂತರ ಬುದ್ಧ ಪೌರ್ಣಮಿ ಅಂತ ಹೇಳ್ತೀವಿ. ಬಹಳ ಅದ್ಭುತವಾದಂತಹ ದಿನ, ಬುದ್ಧನಿಗೆ ಜ್ಞಾನೋದಯವಾದಂತಹ ದಿನ. ನೋಡಿ, ವಿಶೇಷವಾದಂಥದ್ದು ಅಂದರೆ ಯಾರು ಧ್ಯಾನವನ್ನು ಮಾಡ್ತಾರೋ ಅವ್ರಿಗೆ ಜ್ಞಾನಾರ್ಜನೆ ಹೆಚ್ಚಾಗುವಂಥ ಸಾಧ್ಯತೆಗಳು ಸಹ ಇರ್ತದೆ. ಆ ಕಾರಣದಿಂದ ಪ್ರಪಂಚಾದ್ಯಂತಹ ಹೆಸರು ಮಾಡಿದಂಥವ್ರು ಬುದ್ಧರು. ಆ ಕಾರಣದಿಂದ ಸಾಧ್ಯ ಆದರೆ ಪ್ರತಿನಿತ್ಯ ಒಂದಷ್ಟು ಹೊತ್ತು ನೀವು ಮೆಡಿಟೇಷನ್ ಮಾಡಿ. ದೇವರನ್ನು ಸಹ ಸಾಕ್ಷಾತ್ಕಾರ ಮಾಡದಂಥದ್ದು ಮೆಡಿಟೇಷನ್ ಇಂದನೇ. ಯಾರು ತಪಸ್ಸು ಕೂತ್ಕೊಂತೀವಿ ಅಂತ ಹೇಳ್ತಿರಲ್ಲ, ಆ ತಪಸ್ಸು ಸಹ ಮೆಡಿಟೇಷನ್ಗೆ ಸಂಬಂಧಪಟ್ಟಿರುವಂಥದ್ದು. ಆ ತಪಸ್ಸಿನಿಂದ ದೇವರುಗಳು ಸಹ ಪ್ರತ್ಯಕ್ಷವಾಗಿದ್ದಾರೆ ಅಂತ ಹೇಳ್ತದೆ ನಮ್ಮ ಒಂದು ಸನಾತನ ಧರ್ಮದಲ್ಲೂ. ಇನ್ನು ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನೋಡೋಣ. ಮೇಷರಾಶಿ. ಮೇಷರಾಶಿಯಲ್ಲಿ ಜನನವಾಗಿರೋರಿಗೆ ಸ್ವಲ್ಪ ಮಟ್ಟಿಗೆ ಸುಧಾರಣೆಯನ್ನು ಕಾಣುವಂಥದ್ದು. ಆರೋಗ್ಯದಲ್ಲಿ ಚೇತರಿಕೆ, ಸ್ವಲ್ಪ ಉಷ್ಣತತ್ವ ಜಾಸ್ತಿ ಆಗುವಂಥ ಸಾಧ್ಯತೆಗಳು ಸಹ ಇರ್ತದೆ. ಅಂದರೆ ನಿಮ್ಗೆ ಹೀಟ್ ಆಗಿದೆಯೋ ಕೋಲ್ಡ್ ಆಗಿದೆಯೋ ಗೊತ್ತಾಗಲ್ಲ. ಒಂದು ರೀತಿಯಾದಂಥ ದ್ವಂದ್ವವಾದಂತಹ ವಾತಾವರಣ ಉದ್ಭವ ಆಗುತ್ತೆ. ಆದರೆ ಸ್ವಲ್ಪ ದಿನಗಳ ನಂತರ ಆರೋಗ್ಯದಲ್ಲಿ ಚೇತರಿಕೆಯನ್ನು ಸಹ ಕಾಣುವಂಥದ್ದು. ಆರೋಗ್ಯಕಾರಕನಾದಂತಹ ರವಿಯು ಕ್ಷೇತ್ರದಲ್ಲಿ ಸ್ಥಿತನಾದಾಗಂತಹ ಸ್ವಲ್ಪ ಬಲಾಢ್ಯವನ್ನು ಸಹ ತೋರಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಗೊಂದಲದ ಸಮಸ್ಯೆಗಳನ್ನು ಕಾಣುವಂಥ ಸಾಧ್ಯತೆಗಳು ಸಹ ಉಂಟು. ದ್ವಿತೀಯ ಸ್ಥಾನದಲ್ಲಿ ಶುಕ್ರ ಸ್ಥಿತನಾಗಿರೋದ್ರಿಂದ ಕುಟುಂಬದಲ್ಲಿ ಏನೋ ಒಂದು ರೀತಿಯಾದಂತಹ ಸಮಾಧಾನವಾದಂತಹ ವಿಚಾರಗಳು ಕೇಳುವಂಥದ್ದು, ದೂರ ಪ್ರಯಾಣ ಮಾಡುವಂಥದ್ದು, ಹೊಸ ಹೊಸ ವಿಚಾರದ ಬಗ್ಗೆ ಚಿಂತನೆ ಮಾಡುವಂಥದ್ದು ಸಹ ಇರ್ತದೆ. ನೀವು ಈ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಪರಿಹಾರ ರೂಪಕವಾಗಿ ಹೆಣ್ಣು ದೇವರ ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಶುಕ್ರವಾರ ಹಾಗೂ ಗುರುವಾರ ಶುಭ ವಾರಗಳಾಗಿರ್ತವೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಜನನವಾಗಿರೋರಿಗೆ ರಾಶಿಯಲ್ಲಿ ರಾಶ್ಯಾಧಿಪತಿ ಸ್ಥಿತನಾದಾಗ ಏನೋ ಒಂದು ರೀತಿಯಂತಹ ಖುಷಿ ಕೊಡುವಂತಹ ವಿಚಾರಗಳನ್ನು ಕೇಳುವಂಥದ್ದಾಗಿರ್ಬೋದು, ಅಥವಾ ದೂರ ಪ್ರಯಾಣ ಮಾಡುವಂಥದ್ದು, ದೈವ ದರ್ಶನ ಮಾಡುವಂಥದ್ದು, ಸತ್ಕಾರ್ಯಗಳಿಗೆ ನಿಮ್ಮ ಒಂದು ಪಾಲ್ಗೊಳ್ಳುವಂಥದ್ದು, ನೀವು ಸಹ ಅದರಲ್ಲಿ ಒಂದು ವ್ಯಕ್ತಿಗಳಾಗುವಂಥ ಸಾಧ್ಯತೆಗಳು ಸಹ ಉಂಟು. ಅದರಲ್ಲಿ ಅದ್ರ ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಸಮಾಧಾನವನ್ನು ಕೊಡುವಂತಹ ವಾರವಾಗಿರ್ತದೆ. ಮಕ್ಕಳ ಓದಿನ ವಿಚಾರದಲ್ಲಿ, ಅದರೊಟ್ಟಿಗೆ ಪತಿ ಪತ್ನಿಯಲ್ಲ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣ್ತೀರಾ ಮಧ್ಯಾರ್ಧದ ನಂತರ. ಆ ಕಾರಣದಿಂದ ನೀವು ಧನ್ವಂತರಿಯ ಒಂದು ಸ್ಮರಣೆ ಮಾಡಿದ್ರೆ ತುಂಬ ಒಳ್ಳೆಯದು. ಜೊತೆಗೆ ಹನುಮಂತನ ಸ್ಮರಣೆ ಮಾಡಿದ್ರೆ ಸಹ ತುಂಬ ಒಳ್ಳೆಯದಾಗಿರ್ತದೆ. ಅದೇ ರೀತಿ ಸೋಮವಾರ, ಮಂಗಳವಾರ ಶುಭ ವಾರಗಳಾಗಿರ್ತವೆ. ಮುಂದಿನ ರಾಶಿ ಮಿಥುನ ರಾಶಿ. ನೋಡಿ, ಮಿಥುನ ರಾಶಿಗೆ ಜನನವಾಗಿರೋರಿಗೆ ಲಾಭ ಭಾವದಲ್ಲಿ ಸ್ಥಿತನಾದಂತಹ ರವಿಯು ನಿಮಗೆ ಯಥೇಚ್ಛಿನ ಶುಭಫಲಗಳನ್ನು ಕೊಡ್ತಾರೆ. ಯಾವಾಗಲೂ ಅಷ್ಟೇ, ಲಾಭಸ್ಥಾನದಲ್ಲಿ ಯಾರ ಜನ್ಮಜಾತಕದಲ್ಲಾದರೂ ಸರಿ ಲಾಭಭಾವದಲ್ಲಿ ರವಿ ಸ್ಥಿತನಾದಾಗ ಅತ್ಯಂತ ಶುಭಫಲಗಳನ್ನು ಕೊಡ್ತವೆ ಅಂತ ಹೇಳ್ತೀವಿ. ಅದೇ ರೀತಿ ಅದು ಉಚ್ಚ ಕ್ಷೇತ್ರವಾಗಿರೋದ್ರಿಂದ ನಿಮಗೆ ಸರ್ಕಾರಿ ವೃತ್ತಿಯಿಂದ ಅಭಿವೃದ್ಧಿಯನ್ನು ಕಾಣುವಂಥದ್ದು, ಅಥವಾ ಸೈಟು ಮನೆ ವಿಚಾರಗಳಲ್ಲಿ ಶುಭ ವಿಚಾರಗಳನ್ನು ಕೇಳುವಂಥದ್ದು, ಶುಭ ಕಾರ್ಯಗಳಿಗೆ ಚಾಲನೆ ಕೊಡುವಂಥದ್ದು ಸಹ ಈ ವಾರ ಅನುಕೂಲವಾಗುತ್ತದೆ. ಶೋಲ್ಡರ್ಗೆ ಸಂಬಂಧಪಟ್ಟಂತ ಸಣ್ಣ ಪುಟ್ಟ ಸಮಸ್ಯೆಗಳನ್ನು, ಅಂದ್ರೆ ಒಂದು ಸ್ವಲ್ಪ ಶೋಲ್ಡರ್ ನೋವು ಬರುವಂಥದ್ದು ಅಥವಾ ಬೆನ್ನು ಹುರಿಗೆ ನೋವು ಬರುವಂಥದ್ದು, ಸಣ್ಣ ಪುಟ್ಟ ನೋವು ಬರುವಂಥ ಸಾಧ್ಯತೆ ಇರ್ತದೆ. ಅದೊಂದು ಬಿಟ್ಟರೆ ಮಿಕ್ಕ ಎಲ್ಲ ವಿಚಾರದಲ್ಲೂ ಸಂಪೂರ್ಣ ಶುಭಫಲಗಳನ್ನು ನೀವು ಖಂಡಿತ ನಿರೀಕ್ಷಿಸಬಹುದು. ಇನ್ನು ಪರಿಹಾರ ರೂಪಕವಾಗಿ ಕಾಲಭೈರವನ ಒಂದು ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ಸೋಮವಾರ, ಮಂಗಳವಾರ, ಬುಧವಾರ ಶುಭ ವಾರಗಳಾಗಿರ್ತವೆ. ಮುಂದಿನ ರಾಶಿ ಕರ್ಕರಾಶಿ. ಕರ್ಕಾಟಕ ರಾಶಿಯಲ್ಲಿ ಜನನವಾಗಿರೋರಿಗೆ ಏನೋ ಸ್ವಲ್ಪ ಮಟ್ಟಿಗೆ ಸುಧಾರಣೆ, ಯಾವ ರೀತಿಯ ಸುಧಾರಣೆ? ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣುವಂಥದ್ದು, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆಯನ್ನು ಕಾಣುವಂಥದ್ದು. ಅದರೊಟ್ಟಿಗೆ ಏಕೆಂದ್ರೆ ನೋಡಿ, ದಶಮ ಭಾವದಲ್ಲಿ ರವಿಯು ಸ್ಥಿತನಾಗಿದ್ದಾನೆ. ರವಿಯು ದ್ವಿತೀಯ ಅಂದ್ರೆ ಕುಟುಂಬ ವಾಗ್ ಧನಸ್ಥಾನಾಧಿಪತಿಯಾದಂತಹ ರವಿಯು ದಶಮ ಭಾವದಲ್ಲಿ ಸ್ಥಿತನಾದಾಗ ಅದು ಕರ್ಮಸ್ಥಾನ ಅಂತ ಹೇಳ್ತೀವಿ. ಆ ಕರ್ಮಭಾವದಲ್ಲಿ ಸ್ಥಿತನಾದಂತಹ ರವಿಯು ನಿಮ್ಮ ಒಂದು ಪಿತ್ರಾರ್ಜಿತವಾದಂತಹ ಆಸ್ತಿ ವಿಚಾರಗಳಾಗಿರ್ಬೋದು, ಅಥವಾ ಅವರ ಒಂದು ಕೆಲಸ ಕಾರ್ಯ ನಿಮಿತ್ತವಾಗಿರ್ಬೋದು, ಅಥವಾ
ನೀವು ಮಾಡುವಂತಹ ಸ್ವಂತ ವೃತ್ತಿ, ಮೊದಲೇ ಹೇಳ್ತಿರ್ತೀನಿ ನೋಡಿ, ಸ್ವಂತ ವೃತ್ತಿ ಯಾರು ಮಾಡ್ತಿರ್ತಾರೋ ಅವ್ರಿಗೆ ಉತ್ತರೋತ್ತರ ಅಭಿವೃದ್ಧಿ ಕಾಣುವಂತ ಸಾಧ್ಯತೆಗಳು ಸಹ ಉಂಟು. ಇನ್ನ ಮಿಕ್ಕೆಲ್ಲ ವಿಚಾರಗಳಲ್ಲೂ, ಓದಿನ ವಿಚಾರಗಳಿರ್ಬೋದು, ಸಾಂಸಾರಿಕ ವಿಚಾರದಲ್ಲಾಗಿರ್ಬೋದು, ಎಲ್ಲ ವಿಚಾರದಲ್ಲೂ ಸಾಧಾರಣವಾದಂತಹ ಶುಭಫಲಗಳನ್ನ ಖಂಡಿತ ನೀವು ನಿರೀಕ್ಷಿಸಬಹುದು. ಪರಿಹಾರ ರೂಪಕವಾಗಿ ವಿನಾಯಕನ ಒಂದು ಸ್ಮರಣೆ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ. ಜೊತೆಗೆ ಸೂರ್ಯನಾರಾಯಣನ ಸ್ಮರಣೆ ಮಾಡಿದ್ರೆ ಅತ್ಯಂತ ಅಭಿವೃದ್ಧಿಯನ್ನು ನೀವು ಕಾಣಬಹುದು. ನಿಮಗೆ ಭಾನುವಾರ, ಸೋಮವಾರ ಹಾಗೂ ಮಂಗಳವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಜನನವಾಗಿರೋರಿಗೆ ಎಲ್ಲ ವಿಚಾರದಲ್ಲೂ ಉತ್ತರೋತ್ತರ ಅಭಿವೃದ್ಧಿ ಕಾಣ್ತೀರಾ. ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯನ್ನು ಕಾಣ್ತೀರಾ. ಮಾನಸಿಕ ವಿಚಾರದಲ್ಲೂ ಸಹ ಸ್ವಲ್ಪ ಚಂಚಲತೆಯಿಂದ ದೂರವಾಗುವಂಥದ್ದು, ಏನೋ ಒಂದು ರೀತಿಯಿಂದ ಗೊಂದಲ ಇರ್ತೀರಾ ಸಾಕಷ್ಟು ದಿನಗಳಿಂದ, ಆ ಗೊಂದಲ ದೂರ ಆಗುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಕಾಣುವಂಥದ್ದು, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಾಣುವಂಥದ್ದು, ತಲೆಗೆ ಸಂಬಂಧಪಟ್ಟಿರುವಂಥ ನೋವು ಇದ್ದಕ್ಕಿದ್ದಂಗೆ ನೆಗಡಿ ಬರುವಂಥದ್ದು, ಇಷ್ಟು ಬಿಸಿಲಿದ್ರೂ ಯಾಕೆ ನೆಗಡಿ ಆಗಿದೆ ಅನ್ನೋದು ಗೊತ್ತಾಗದೇ ಇರುವಂಥದ್ದು, ಈ ರೀತಿಯಾದಂತಹ ವ್ಯತ್ಯಾಸ ಕಾಣಿಸುತ್ತೆ. ಅದರ ಬಗ್ಗೆ ಚಿಂತೆ ಮಾಡುವಂಥದ್ದೇನಿಲ್ಲ. ಅದು ಕೆಲವು ದಿನಗಳಲ್ಲಿ ಮಾತಾಡುತ್ತೆ, ಸಂಪೂರ್ಣವಾಗಿ ಅದು ಸಹ ಕ್ಲಿಯರ್ ಆಗುತ್ತೆ. ನೀವು ಪರಿಹಾರ ರೂಪಕವಾಗಿ ಏನು ಮಾಡಬೇಕು ಅಂದರೆ, ಖಂಡಿತವಾಗಲೂ ಹೆಣ್ಣು ದೇವರ ಒಂದು ಸ್ಮರಣೆ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ. ಅದರಲ್ಲೂ ದುರ್ಗಾ ಪರಮೇಶ್ವರಿಯ ಸ್ಮರಣೆ ಮಾಡಿದ್ರೆ ಅತ್ಯಂತ ಶುಭ ಫಲಗಳನ್ನು ಕಾಣಬಹುದು. ನಿಮಗೆ ಬುಧವಾರ, ಗುರುವಾರ ಹಾಗೂ ಶುಕ್ರವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನರು ಸ್ವಲ್ಪ ಹಣಕಾಸಿನ ವ್ಯಯ ಜಾಸ್ತಿ ಆಗುವಂಥದ್ದು, ಖರ್ಚು ಜಾಸ್ತಿ ಆಗುವಂಥದ್ದು. ಎಷ್ಟೇ ಸಂಪಾದನೆ ಮಾಡಿ ಯಾವುದೋ ರೀತಿಯಲ್ಲಿ ಹಣಕಾಸು ಬರ್ತಾ ಇದ್ರು ಸಹ ಖರ್ಚು ಹೆಚ್ಚಾಗುವಂಥದ್ದು. ಅದರೊಟ್ಟಿಗೆ ಸ್ವಲ್ಪ ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಮನಸ್ತಾಪಗಳು ಸಹ ಆಗುವಂಥ ಸಾಧ್ಯತೆ ಇರ್ತದೆ. ಕಾಲಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಸಹ ಅನುಭವಿಸುವಂಥ ಸಾಧ್ಯತೆ ಇರ್ತದೆ. ಆ ಕಾರಣದಿಂದ ಟೂ ವೀಲರ್ ಓಡಿಸೋರಾಗಿರ್ಬೋದು, ಅಥವಾ ನೀರಿನ ವಿಚಾರದಲ್ಲಿ ಪ್ರಮುಖವಾಗಿ ನೀರು ಅಂದರೆ ಮೆಟ್ಲತ್ಬೇಕಾದ್ರೆ ನೀರು ಜಾರುತ್ತಿರದೆ ಜಾರುವಂಥ ಸಾಧ್ಯತೆ, ಬಚ್ಚಲ್ ಮನೆಯಲ್ಲಿರ್ಬೋದು, ಇಂತಹ ಜಾಗದಲ್ಲಿ ಸ್ವಲ್ಪ ಹುಷಾರಾಗಿ ಓಡಾಡಿದ್ರೆ ತುಂಬ ಒಳ್ಳೆಯದು. ಇನ್ನು ನಿಮ್ಮ ಒಂದು ಪರಿಹಾರ ಏನು ಮಾಡ್ಕೋಬಹುದು ಅಂದರೆ, ಖಂಡಿತವಾಗ್ಲೂ ನೀವು ಕಾಲಭೈರವನ ಸ್ಮರಣೆ ಜೊತೆಗೆ ವಿನಾಯಕನ ಸ್ಮರಣೆ ಮಾಡಿದ್ರೆ ತುಂಬ ಶುಭ ಫಲಗಳನ್ನು ಕಾಣ್ತೀರಾ. ಬುಧವಾರ, ಗುರುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಜನನವಾಗಿರೋ ನೋಡಿ, ಅಂದ್ಕೊಳ್ಳುವಂತಹದ್ದು ಒಂದಾಗಿರ್ತದೆ, ಆದರೆ ಆಗೋದೇ ಒಂದಾಗಿರುತ್ತದೆ. ಇದು ಒಂದು ರೀತಿಯಂತ ಗೊಂದಲ ಮತ್ತು ದ್ವಂದ್ವ ಅಂತ ಹೇಳ್ತೀವಿ. ಯಾವುದೋ ಒಂದು ಬರುತ್ತೆ, ಏನೋ ಒಂದು ರಿಯಲ್ ಎಸ್ಟೇಟಲ್ಲಿ ಯಾವುದೋ ಒಂದು ಕೆಲಸ ಆಗೋಗಿದೆ ನನಗೆ ಅಂದ್ಕೊಂಡಿರ್ತೀರಾ, ಅಥವಾ ಯಾವುದೋ ಒಂದು ಕೆಲಸದಕ್ಕೆ ನೀವು ಅಪ್ಲಿಕೇಶನ್ ಹಾಕಿರ್ತೀರಾ, ಆ ಅಪ್ಲಿಕೇಶನ್ ಸಕ್ಸಸ್ ಆಗಿದೆ, ಇಂಟರ್ವ್ಯೂ ಆಗಿದೆ ಎಲ್ಲ ಹೇಳ್ತಾರೆ, ಆದರೆ ಕೊನೆ ಮೂಮೆಂಟಲ್ಲಿ ಸ್ವಲ್ಪ ಜಸ್ಟ್ ಮಿಸ್ ಆಗುವಂಥ ಸಾಧ್ಯತೆ ಇರ್ತದೆ. ತುಲಾರಾಶಿಯಲ್ಲಿ ಅಲರ್ಟ್ ಆಗಿರಬೇಕು, ಗೊತ್ತೇ ಆಗಲ್ಲ. ಅದರಲ್ಲೂ ಪ್ರಮುಖವಾಗಿ ಯಾರೆಲ್ಲ ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳು ಮಾಡ್ತಿರ್ತಾರೋ ಅವ್ರಿಗೆ ಈ ರೀತಿಯಾದಂಥ ಸಮಸ್ಯೆನ ಅನುಭವಿಸುವಂಥದ್ದು. ವಿದ್ಯಾರ್ಥಿಗಳಿಗೆ ಅನಿರೀಕ್ಷಿತವಾಗಿ ಒಳ್ಳೆ ಅಂಕಗಳು ಬರುವಂಥ ಸಾಧ್ಯತೆಗಳು ಸಹ ಉಂಟು. ಇಷ್ಟಿದ್ದಾಗ ನೀವು ಪರಿಹಾರ ಏನು ಮಾಡ್ಕೋಬೇಕು? ಅದೇ ಕಾರಣದಿಂದ ಸುಬ್ರಹ್ಮಣ್ಯನ ಸ್ಮರಣೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ಶುಕ್ರವಾರ, ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನನವಾಗಿರೋರಿಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆನ ಅನುಭವಿಸುವಂಥ ಸಾಧ್ಯತೆ ಇರ್ತದೆ. ಮಾನಸಿಕ ವಿಚಾರದಲ್ಲಿ ಸ್ಥಿರವನ್ನು ಗಳಿಸುವಂಥ ಸಾಧ್ಯತೆಗಳು, ಆರೋಗ್ಯದಲ್ಲಿ ಚೇತರಿಕೆ, ಕುಟುಂಬದಲ್ಲೂ ಸಹ ಸಮಾಧಾನವಾದಂತಹ ವಾತಾವರಣ ಕಾಣುವಂಥದ್ದು, ಮಕ್ಕಳಿಂದ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು, ಹೇಳಿದ ಮಾತು ಕೇಳ್ತಾ ಇರಲ್ಲ, ನೀವೇನೋ ಒಂದು ಹೇಳಿರ್ತೀರಾ, ಈ ಕೋರ್ಸ್ ತಗೋ, ಆ ಕೋರ್ಸ್ ತಗೋ, ಅಥವಾ ಯಾವುದೋ ಒಂದು ಸ್ಪೆಷಲ್ ಆಗಿ ಏನಾದರೂ ಮಾಡು ಅಂತ ಹೇಳಿರ್ತೀರಾ, ಖಂಡಿತವಾಗ್ಲೂ ಮಕ್ಕಳು ನಿಮ್ಮ ಮಾತು ಕೇಳದೇ ಇರುವಂತಹ ವಾರ ಈ ವಾರ ಆಗಿರ್ತದೆ. ಆ ಕಾರಣ ತುಂಬಾ ಒತ್ತಾಯ ಮಾಡಕ್ ಹೋಗ್ಬಿಡಿ, ಸಮಾಧಾನದಿಂದ ಅವ್ರನ್ನ ತಿದ್ದುವಂತ ಪ್ರಯತ್ನ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. ನೀವೇನ್ ಮಾಡ್ಬೇಕು, ಬಾಲಗೋಪಾಲ ಬಾಲಕೃಷ್ಣನ ಒಂದು ಸ್ಮರಣೆ ಮಾಡಿ ತುಂಬಾ ಒಳ್ಳೇದಾಗುತ್ತೆ, ಅಥವಾ ವೆಂಕಟರಮಣ ಸ್ಮರಣೆ ಮಾಡಿ ತುಂಬಾ ಒಳ್ಳೇದಾಗುತ್ತೆ. ಜೊತೆಗೆ ಬುಧವಾರ ಹಾಗೂ ಮಂಗಳವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಧನುಸ್ಸು ರಾಶಿ. ಧನುರಾಶಿಯಲ್ಲಿ ಜನನವಾಗಿರೋರಿಗೆ ಉತ್ತರೋತ್ತರ ಅಭಿವೃದ್ಧಿ ಕಾಣುವಂಥದ್ದು, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆಯನ್ನು ಕಾಣುವಂಥದ್ದು, ಯಾರೋ ಅರಿಯರ್ಸ್ ಬರುವಂಥದ್ದು, ಯಾವುದೋ ಬರುವಂಥ ಹಣಕಾಸು ನಿಮ್ಗೆ ಬಂದು ಸೇರುವಂಥ ಸಾಧ್ಯತೆಗಳಿರ್ತದೆ. ಭೂಮಿಯ ವಿಚಾರದ ಬಗ್ಗೆ ಸ್ವಲ್ಪ ಚಿಂತನೆ ಮಾಡುವಂಥದ್ದು, ಲಘು ದೂರ ಪ್ರಯಾಣ ಅಥವಾ ದೈವ ದರ್ಶನ ಮಾಡುವಂಥದ್ದು, ಗುರುಗಳ ಸ್ಮರಣೆ ಮಾಡುವಂಥದ್ದು, ಗುರುಗಳ ದರ್ಶನ ಮಾಡುವಂಥದ್ದು, ಇದೆಲ್ಲವೂ ಸಹ ಒಂದು ಶುಭವನ್ನು ತೋರಿಸುವಂಥದ್ದು ಧನುಸು ರಾಶಿಯಾಗಿರುತ್ತದೆ. ಅದೇ ರೀತಿ ನೀವು ಸಮಚಿತ್ತದಿಂದಿರಬೇಕು. ಸ್ವಲ್ಪ ಚಿತ್ತ ಚಂಚಲವಾಗುವಂಥ ಸಾಧ್ಯತೆ ಇರ್ತದೆ. ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಚಂದ್ರಶೇಖರನ ಸ್ಮರಣೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಸೋಮವಾರ ಹಾಗೂ ಮಂಗಳವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನನವಾಗಿರೋರಿಗೆ
ಏನೋ ಮಾಡ್ತಾ ಇದ್ವಿ, ಬಟ್ ಯಾವ ಕೆಲಸನೂ ಸರಿಯಾಗಿ ಆಗ್ತಾ ಇಲ್ವಲ್ಲ ಅನ್ನೋ ಒಂದು ಗೊಂದಲ ಉಂಟಾಗಿರ್ತದೆ. ಖಂಡಿತ ಚಿಂತೆ ಮಾಡೋಕೆ ಹೋಗಬೇಡಿ. ಈ ಜೂನು 2ನೇ ತಾರೀಕು ನಂತರ ಖಂಡಿತ ಎಲ್ಲ ವಿಚಾರದಲ್ಲೂ ನಿಮ್ಗೆ ಒಳ್ಳೆಯ ಒಂದು ಫಲವನ್ನು ಕೊಡುವಂಥದ್ದು ಗುರುಗಳಿಂದ ಆಗುತ್ತೆ. ಆದರೆ ಈಗರ ಪ್ರಸ್ತುತ ಸ್ಥಿತಿಯಲ್ಲಿರಬೇಕಾದ್ರೆ ನೀವು ಮುಟ್ಟಿದ್ದೆಲ್ಲ ಏನೋ ಒಂದು ರೀತಿಯಾದಂಥ ಸಕ್ಸಸ್ ಆಗ್ತಾ ಇರಲ್ಲ. ಯಾವುದೋ ಒಂದು ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಿರ್ತೀರ, ಅಥವಾ ಯಾವುದೋ ಒಂದು ಹೊಸ ಕೆಲಸ ನಾನು ತೊಗೊಂಬರ್ತೀನಿ ಅಂತ ಅಂದ್ಕೊಂಡಿರ್ತೀರ, ಅಥವಾ ಬಿಸ್ನೆಸ್ಸಲ್ಲಿ ಅಷ್ಟೇ ಸಾಕಷ್ಟು ಬಂಡವಾಳ ಹಾಕಿರ್ತೀರ. ಆ ಬಂಡವಾಳ ಸರಿಯಾಗಿ ಉತ್ಪತ್ತಿ ಆಗ್ತಾ ಇರಲ್ಲ. ಅದಕ್ಕೆ ಹಾಕಿರೋ ಬಂಡವಾಳಕ್ಕೆ ಬೇಕಾದಂತಹ ನಮಗೆ ಸಂಪಾದನೆ ಆಗ್ತಾ ಇರಲ್ಲ. ಈ ರೀತಿ ಗೊಂದಲ ಆಗಿರ್ತದೆ. ಖಂಡಿತವಾಗ್ಲೂ ಚಿಂತೆ ಮಾಡೋಕೆ ಹೋಗಬೇಡಿ. ಪರಿಹಾರ ಹೇಳ್ತೀನಿ, ಆ ಪರಿಹಾರ ಮಾಡಿಕೊಂಡ್ರೆ ನಿಮ್ಗೆ ಎಲ್ಲ ರೀತಿಯಲ್ಲೂ ಅಭಿವೃದ್ಧಿ ಕಾಣ್ತೀರಾ. ಇನ್ನು ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣ್ತೀರಾ, ಮಕ್ಕಳ ವಿಚಾರದಲ್ಲಿ ಸಮಾಧಾನವನ್ನು ಕಾಣ್ತೀರಾ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಅದ್ಭುತವಾದಂತಹ ಫಲವನ್ನು ಕೊಡುವಂಥ ಸಾಧ್ಯತೆ ಈ ವಾರ ಇರ್ತದೆ. ಏನಪ್ಪ ಮಾಡಬೇಕು ಇಷ್ಟೆಲ್ಲ ಇದ್ದಾಗ ಅಂದಾಗ ಖಂಡಿತವಾಗ್ಲೂ ಮಕರ ರಾಶಿಯವರು ಸಹ ಪರಮೇಶ್ವರನ ಸ್ಮರಣೆ ಮಾಡಿ. ಈ ವಾರ ತುಂಬ ಒಳ್ಳೆಯದಾಗುತ್ತೆ. ಓಂ ನಮಃ ಶಿವಾಯ ಅನ್ನೋ ಮಂತ್ರವನ್ನು ಪ್ರತಿನಿತ್ಯ 108 ಬಾರಿ ಪ್ರಯತ್ನ ಮಾಡ್ತಾ ಇರಿ. ಅಭಿವೃದ್ಧಿಯ ಹಾದಿ ಕಾಣಿಸುತ್ತೆ. ನಿಮಗೆ ಶನಿವಾರ ಹಾಗೂ ಶುಕ್ರವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಜನನವರು ಗುರುವಿನ ಬಲ ಇದೆ, ಆದರೆ ಶನಿಯು ದ್ವಿತೀಯ ಸ್ಥಾನದಲ್ಲಿ ಸ್ಥಿತರಾಗಿದ್ದಾರೆ. ರಾಶಾಧಿಪತಿಯಾದಂತಹ ಶನಿ ಮಹಾತ್ಮರು. ಏನು ಹೇಳ್ತದೆ ಶಾಸ್ತ್ರ ಅಂದರೆ, ಖಂಡಿತವಾಗ್ಲೂ ನಿಮ್ಮ ಆಲೋಚನೆ ತುಂಬ ಹಿರಿದಾದಂತಹ ಆಲೋಚನೆ. ಯಾಕಂದ್ರೆ ರಾಶಿಯಲ್ಲಿ ರಾಹು ಸ್ಥಿತನಾದಂತಹ ಯಾವತ್ತೂ ಅಷ್ಟೇ, ರಾಹು ಎಲ್ಲಿ ಸ್ಥಿತನಾಗಿರ್ತಾನೋ ಆ ಭಾವಕ್ಕೆ ತಕ್ಕಂತೆ ಅತಿ ಹೆಚ್ಚಿನ ಯೋಚನೆಯನ್ನು ಕೊಡ್ತಾನೆ, ಯೋಜನೆಗಳನ್ನು ಸಹ ಕೊಡ್ತಾನೆ, ಪ್ಲಾನ್ಸ್ ಕೊಡ್ತಾನೆ. ಆದರೆ ಆ ಪ್ಲಾನ್ಸು ಸಹ ಸ್ವಲ್ಪ ಮಟ್ಟಿಗೆ ಫೇಲ್ಯೂರ್ ಆಗುವಂಥ ಸಾಧ್ಯತೆ ಇರ್ತದೆ. ಯಾಕೆ ಅಂದರೆ ಪ್ರಮುಖವಾಗಿ ನಿಮಗೆ ಸಪೋರ್ಟ್ ಸಿಗ್ತಾ ಇರಲ್ಲ. ನಿಮ್ಮ ಕುಟುಂಬಸ್ಥರಿಂದ ಆಗಿರ್ಬೋದು, ನಿಮ್ಮ ಸ್ನೇಹಿತರಿಂದ ಆಗಿರ್ಬೋದು, ಎಲ್ಲೂ ನಿಮಗೆ ಸಪೋರ್ಟ್ ಸಿಗ್ತಾ ಇರಲ್ಲ. ಆ ಕಾರಣದಿಂದ ಸ್ವಲ್ಪ ಮಾನಸಿಕವಾಗಿ ಕಿರಿಕಿರಿ ಆಗುವಂಥ ಸಾಧ್ಯತೆ ಇರ್ತದೆ. ಹಣಕಾಸಿನ ವಿಚಾರದಲ್ಲೂ ಸಹ ಎಲ್ಲೋ ಏನೋ ಪ್ಲಾನ್ ಮಾಡಿರ್ತೀರಾ, ಅದು ಬರಬೇಕಾಗಿರೋಂಥ ದುಡ್ಡು ಬರ್ತಾ ಇರಲ್ಲ. ಈ ರೀತಿ ಸ್ವಲ್ಪ ದ್ವಂದ್ವವಾದಂತಹ ಜೀವನವನ್ನು ಸಾಗಿಸ್ತೀರಾ ಈ ವಾರ. ಆದರೆ ಚಿಂತೆ ಮಾಡೋಕೆ ಹೋಗಬೇಡಿ. ಗುರುವಾರ ಶುಕ್ರವಾರದ ನಂತರ ಸ್ವಲ್ಪ ಮಟ್ಟಿಗೆ ಸುಧಾರಣೆಯನ್ನು ಕಾಣ್ತೀರಾ. ನೀವು ಹನುಮಂತನ ಸ್ಮರಣೆಯ ಜೊತೆಗೆ ಹೆಣ್ಣು ದೇವರ ಸ್ಮರಣೆ ಮಾಡಿ, ದುರ್ಗೆಯ ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ಗುರುವಾರ ಶುಕ್ರವಾರ ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಜನನಾಗಿರೋರಿಗೆ ಸ್ವಲ್ಪ ಸಮಾಧಾನ, ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ, ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ ಉದ್ಭವ ಆಗುವಂಥದ್ದು, ಆರೋಗ್ಯದಲ್ಲಿ ಚೇತರಿಕೆ, ಮಕ್ಕಳಿಂದ ಒಂದು ರೀತಿಯಂತ ಲವಲವಿಕೆ ಕೂಡಿರುವಂಥದ್ದು, ದೈವ ದರ್ಶನ ಮಾಡುವಂಥದ್ದು, ಲಘು ದೂರ ಪ್ರಯಾಣ ಅಥವಾ ಬಹುದೂರ ಪ್ರಯಾಣವನ್ನು ಸಹ ಆಗುವಂಥ ಸಾಧ್ಯತೆ ಇರ್ತದೆ. ಏನೋ ಒಂದು ರೀತಿಯಂತ ಸಮಾಧಾನ, ಉತ್ತರೋತ್ತರ ಅಭಿವೃದ್ಧಿ ಕಾಣುವಂಥದ್ದು, ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ. ನೋಡಿ, ಈ ಮೀನ ರಾಶಿಯವ್ರು ಹೆಂಗ್ ಗೊತ್ತಾ, ನೋಡೋಣ ಏನಾಗುತ್ತೆ ವೆಯ್ಟ್ ಮಾಡುವಂಥದ್ದು ಜಾಸ್ತಿ. ಆ ಕಾರಣದಿಂದ ನೀವು ಏನು ಅಸಮಾಧಾನದಿಂದ ವೆಯ್ಟ್ ಮಾಡ್ತಿರ್ತಾರೋ ಎಲ್ಲ ವಿಚಾರದಲ್ಲೂ ಶುಭ ಫಲಗಳನ್ನ ಖಂಡಿತ ನಿರೀಕ್ಷಿಸಬಹುದು. ಮೀನರಾಶಿಯವರು ಪ್ರಮುಖವಾಗಿ ಗುರುಗಳ ಸ್ಮರಣೆ ಜೊತೆಗೆ ಹನುಮಂತನ ಸ್ಮರಣೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ನಿಮಗೆ ಗುರುವಾರ, ಬುಧವಾರ ಹಾಗೂ ಮಂಗಳವಾರ ಶುಭವಾರಗಳಾಗಿರ್ತವೆ ಅಂತ ಹೇಳ್ತಾ ಈ ವಾರದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಪ್ರಪಂಚದಲ್ಲಿರುವ ಪ್ರಾಣಿ, ಪಕ್ಷಿ, ಜೀವರಾಶಿ, ಸಸ್ಯಚರ, ಜಲಚರ ಎಲ್ಲರೂ ಚೆನ್ನಾಗಿರಲಿ ಅಂತ ಭಾವಿಸೋಣ. ಎಲ್ಲರೂ ಸಮಾನ ಮನಸ್ಕರಾಗಿ ಜೀವನ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.